BMTC HK ಕಂಡಕ್ಟರ್ ಹುದ್ದೆಯ 1:1 ಶೇಕಡಾವಾರು ಎಷ್ಟು ನಿಲ್ಲಬಹುದು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ನೋಡಿ, ಇದು 214 HK ಅವರ ಹುದ್ದೆಗಳ ವಿವರ ಆಗಿದೆ. ಯಾವ ಒಂದು ಕಾಸ್ಟಿಗೆ ಎಷ್ಟು ಹುದ್ದೆಗಳು ಇದೆ ಅಂತ ಸಂಪೂರ್ಣ ಮಾಹಿತಿ ಇಲ್ಲಿ ನೀಡಿದ್ದಾರೆ, ನೀವು ನೋಡಬಹುದು. ಅದೇ ರೀತಿ ಇದರ ಆಧಾರದ ಮೇಲೆ ಅವರು 1:5 ಮೆರಿಟ್ ಲಿಸ್ಟನ್ನು ಕೂಡ ಕಟ್ ಆಫ್ ಲಿಸ್ಟನ್ನು ರೆಡಿ ಮಾಡಿ ಅವರು ವೆಬ್ಸೈಟ್ನಲ್ಲಿ ಕೂಡ ಹಾಕಿದ್ದಾರೆ. ನೀವು ಎಲ್ಲ ಚೆಕ್ ಮಾಡಿಕೊಂಡಿದ್ದೀರಿ. ನೋಡಿ, ಇದು 1:5 ಕಟ್ ಆಫ್ ಲಿಸ್ಟ್ ಆಗಿದೆ 214 ಹುದ್ದೆಗೆ. ಯಾವ ಒಂದು ಕಾಸ್ಟಿಗೆ ಯಾವ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಹುದ್ದೆಗಳ ಒಂದು ವರ್ಗೀಕರಣ ಶೇಕಡಾವಾರು ವರ್ಗೀಕರಣ ಮಾಡಿದ್ದಾರೆ. ಇದರ ಆಧಾರದ ಮೇಲೆ ಇದು 1:5 ಕಟ್ ಆಫ್ ಆಗಿದೆ. ಇದರ ಆಧಾರದ ಮೇಲೆ ನಾನು ಈಗ 1:1 ಎಷ್ಟು ನಿಲ್ಲಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇಲ್ಲಿ ನಾನು 1:5 ಕಟ್ ಆಫ್ ಎಷ್ಟು ಆಗಿತ್ತು, ಈಗ 1:1 ಎಷ್ಟು ನಿಲ್ಲಬಹುದು ಅಂತ ಇಲ್ಲಿ ರಫ್ ಆಗಿ ಬರೆದಿದ್ದೇನೆ. ಸೊ ಫ್ರೆಂಡ್ಸ್, ನೋಡು, SC ಅವರಿಗೆ ಸಾಮಾನ್ಯ 1:5 46.33 ಆಗಿದೆ. ಗ್ರಾಮೀಣ 47.45, ಕನ್ನಡ ಕೂಡ 46, ಯೋಜನಾ ನಿರಾಶ್ರಿತರು 34. ಇಲ್ಲಿ SC ಅವರಿಗೆ ಟೋಟಲ್ 34 ಇಲ್ಲಿ ಹುದ್ದೆ ಇದೆ. ಅದರಲ್ಲಿ 11 ಮಹಿಳೆಯರಿಗೆ ಇದೆ. ಸೊ ಇದರ 1:5 ಒಂದು ಶೇಕಡಾವಾರು ಪ್ರಮಾಣ SC ಅವರಿಗೆ 40ರಿಂದ 46 ಯಾರ ಒಂದು ಪರ್ಸೆಂಟೇಜ್ ಆಗಿದೆ ಅಂಥವರು SC ಕ್ಯಾಟಗರಿಯಲ್ಲಿ ಯಾರು ಬರುತ್ತೀರಿ ಅಂಥವರ 1:1 ಅವರು ಸೆಲೆಕ್ಟ್ ಆಗುತ್ತಾರೆ. ಅದೇ ರೀತಿ ST ಅವರು ಸಾಮಾನ್ಯ 48.07, ಗ್ರಾಮೀಣ 51 ಮತ್ತು ಕನ್ನಡ ಮಾಧ್ಯಮ 50 ಆಗಿದೆ. ಇಲ್ಲಿ ST ಅವರ ಟೋಟಲ್ ಹುದ್ದೆ 14 ಇದೆ. ಅಲ್ಲಿ ಮಹಿಳೆಯರಿಗೆ 5 ಹುದ್ದೆ ಇದೆ. ಇದರ ಆಧಾರದ ಮೇಲೆ 1:1 45ರಿಂದ 50 ಆದವರು 1:1 ಒಂದು ಲಿಸ್ಟಿನಲ್ಲಿ ಬರುತ್ತಾರೆ. ಅದೇ ರೀತಿ ಪ್ರವರ್ಗ 1 ಸಾಮಾನ್ಯ 49.32 ಮತ್ತು ಗ್ರಾಮೀಣ 52.57 ಆಗಿದೆ. 1:5 ಒಂದು ಶೇಕಡಾವಾರು. ಇಲ್ಲಿ ಟೋಟಲ್ ವೇಕೆನ್ಸಿ 8 ಇದೆ. ಅದರಲ್ಲಿ 3 ಮಹಿಳೆಯರದು ಇದೆ. ಇದರದ ಆಧಾರದ ಮೇಲೆ 49ರಿಂದ 52% ಯಾರದು ಆಗಿದೆ ಅಂಥವರು ಸೆಲೆಕ್ಟ್ ಆಗಬಹುದು. ಅದೇ ರೀತಿ 2A ಸಾಮಾನ್ಯ 49.43, ಗ್ರಾಮೀಣ 50.58, ಕನ್ನಡ ಮಾಧ್ಯಮ 50.19 ಆ್ಯಂಡ್ ಯೋಜನಾ ನಿರಾಶ್ರಿತರು 48.47. ಇದರ ಆಧಾರದ ಮೇಲೆ 45 to 50 ಯಾರ ಒಂದು ಪರ್ಸೆಂಟೇಜ್ ಆಗಿದೆ ಅಂಥವರು 1:1 ಬರಬಹುದು. ಇಲ್ಲಿ ಕೂಡ 10 ಜನರ ಇಲ್ಲಿ ಟೋಟಲ್ 30 ಹುದ್ದೆ ಖಾಲಿ ಇದೆ. 10 ಇಲ್ಲಿ ಮಹಿಳೆಯರ ಮೀಸಲಾತಿ ಇದೆ. 2B ಇಲ್ಲಿ ಸಾಮಾನ್ಯ 3 ಇದೆ. ಅದೇ ರೀತಿ ಮಹಿಳೆಯರಿಗೆ 3 ಇದೆ. ಒಟ್ಟು ಅದೇ ರೀತಿ ಗ್ರಾಮೀಣ 2, ಒಟ್ಟು ಇಲ್ಲಿ 8 ಹುದ್ದೆ ಖಾಲಿ ಇದೆ. ಇವರ ಒಂದು ಪರ್ಸೆಂಟೇಜ್ ನೋಡುವುದಾದರೆ ಸಾಮಾನ್ಯ 40.18 ಇದೆ, ಗ್ರಾಮೀಣ 44 ಇದೆ. ಸೊ 1:1 ಇಲ್ಲಿ 40 to 44 ಯಾರ ಒಂದು ಪರ್ಸೆಂಟೇಜ್ ಆಗಿದೆ ಅಂಥವರು ಸೆಲೆಕ್ಟ್ ಆಗಬಹುದು. ಅದೇ ರೀತಿ 3A ನೋಡುವುದಾದರೆ ಇಲ್ಲಿ ಸಾಮಾನ್ಯ ಹಿಂಬಾಗಿ 2, ಇಲ್ಲಿ ಸಾಮಾನ್ಯ 6 ಹುದ್ದೆ. ಅದೇ ರೀತಿ ಮಹಿಳೆಯರಿಗೆ 7, ಮಾಜಿ ಸೈನಿಕರು 2, ಗ್ರಾಮೀಣ 6. ಅದೇ ರೀತಿ ಕನ್ನಡ ಮಾಧ್ಯಮ 1 ಟೋಟಲ್ ಇಲ್ಲಿ. ಅದೇ ರೀತಿ ಇಲ್ಲಿ ಟೋಟಲ್ 23 ಸಾಮಾನ್ಯ ಮತ್ತು ಹಿಂಬಾಗಿ 2 ಸೇರಿಸಿ ಟೋಟಲ್ 23 ಹುದ್ದೆ ಖಾಲಿ ಇದೆ. ಇಲ್ಲಿ 7 ಮಹಿಳೆಯರಿಗೆ ಇದೆ. ಇದರ ಪ್ರಕಾರ ಇಲ್ಲಿ ಇವರ ಒಂದು 3A ವೆರಿ ಲೋ ನಿಲ್ಲಬಹುದು. 32 to 36 ಆದವರು ಈ ಒಂದು 3A ಕ್ಯಾಟಗರಿಗೆ ಯಾರಿದ್ದೀರಿ ಅವರು ಸೆಲೆಕ್ಟ್ ಆಗಬಹುದು.
3B ನೋಡುವುದಾದರೆ ಇಲ್ಲಿ ಟೋಟಲ್ 10 ಹುದ್ದೆ ಖಾಲಿ ಇದ್ದು ಮಹಿಳೆಯರಿಗೆ 3 ಹುದ್ದೆ ಖಾಲಿ ಇದೆ. ಇವರ ಒಂದು ಪರ್ಸೆಂಟೇಜ್ 1:5 ಶೇಕಡಾವಾರು ಪ್ರಮಾಣ 1:1 49-51 ಆದವರು 1:1 ಮೆರಿಟ್ ಲಿಸ್ಟಿನಲ್ಲಿ ಬರಬಹುದು. ಈಗ ಸಾಮಾನ್ಯ ಜನರಲ್ ಕ್ಯಾಟಗಿರಿಯಲ್ಲಿ ಒಟ್ಟು ಇಲ್ಲಿ 87 ಹುದ್ದೆ ಖಾಲಿ ಇದೆ. ಇಲ್ಲಿ ಬೇರೆ ಬೇರೆ ಮೀಸಲಾತಿ ಕೂಡ ಇದೆ. ಮಹಿಳೆಯರಿಗೆ 28 ಹುದ್ದೆಯಲ್ಲಿ ಖಾಲಿ ಇದೆ. ಇವರ ಒಂದು ಪರ್ಸೆಂಟೇಜ್ ನೋಡೋದಾದರೆ 50ರಿಂದ 55 ಯಾರ ಒಂದು ಪರ್ಸೆಂಟೇಜ್ ಆಗಿದೆ ಅಂಥವರು ಒಂದು ಮೆರಿಟ್ ಲಿಸ್ಟ್ ಬರಬಹುದು. ನೋಡಿ ಫ್ರೆಂಡ್ಸ್, ಇದು ಜಸ್ಟ್ ನನ್ನ ಒಂದು ಎಕ್ಸ್ಪೆಕ್ಟೆಡ್ 1:1 ಒಂದು ಕಟ್ ಆಫ್ ಆಗಿದೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬಹುದು. ಸೊ ಇನ್ನೊಂದು ಸಲ ನೋಡಿ, SC ಅವರು 40ರಿಂದ 46, ST ಅವರು 45ರಿಂದ 50, ಪ್ರವರ್ಗ 1 49ರಿಂದ 52, 2A 45ರಿಂದ 50, 2B 40ರಿಂದ 44, 3A 32 to 36, 3B 49 to 51 ಮತ್ತು ಜನರಲ್ 50ರಿಂದ 55. ಇಷ್ಟು 1:1 ಒಂದು ಕಟ್ ಆಫ್ ನಿಲ್ಲಬಹುದು ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ನಾನು ಇದು 1:5 ಒಂದು ಶೇಕಡಾವಾರು ನೋಡಿ ಈ ಒಂದು ಕಟ್ ಆಫ್ ಲಿಸ್ಟನ್ನು ಮಾಡಿದ್ದೇನೆ. ಅದೇ ರೀತಿ ಮೀಸಲಾತಿ ಕೂಡ ನೋಡಿ ಎಷ್ಟು ಒಂದು ಕ್ಯಾಟಗರಿ ಎಷ್ಟು ಹುದ್ದೆ ಇದೆ ಅಂತ ನೋಡಿ ಈ ಒಂದು ಕಟ್ ಆಫನ್ನು ನಾನು ಮಾಡಿದ್ದೇನೆ. ಅದೇ ರೀತಿ ಮಹಿಳೆಯರಿಗೆ ಯಾರು 35+ ಆದವರು ಎಲ್ಲರೂ ಕೂಡ ಮಹಿಳೆಯರು ಸೆಲೆಕ್ಟ್ ಆಗುತ್ತಾರೆ. ಅದೇ ರೀತಿ ಕಮೆಂಟ್ ಮಾಡಿ 1-2-3 ಜನ ಹೇಳಿದ್ದಾರೆ ಅವರಿಗೆ ವೆರಿಫಿಕೇಷನ್ನ ಮೆಸೇಜ್ ಬಂದಿದೆ ಅಂತ. ಬಟ್ ಅವರು ವೆಬ್ಸೈಟ್ನಲ್ಲಿ ಯಾವುದೇ ರೀತಿಯಿಂದ ವೆರಿಫಿಕೇಷನ್ ಲಿಸ್ಟನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಅವರು ವೆರಿಫಿಕೇಷನ್ ಸಲುವಾಗಿ ಒಂದು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಬಿಟ್ಟಿದ್ದಾರೆ. ಬಟ್ ಅವರು ಯಾವುದೇ ರೀತಿಯಿಂದ ವೆರಿಫಿಕೇಷನ್ ಲಿಸ್ಟ್ ಹಾಕಿಲ್ಲ. ಯಾರಿಗಾದರೂ ಮೆಸೇಜ್ ಬಂದಿದ್ದರೆ ವೆರಿಫಿಕೇಷನ್ ಸಲುವಾಗಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಇನ್ನೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತದೆ. ಯಾಕಂದರೆ ತುಂಬ ಜನರಿಗೆ ಮೆಸೇಜ್ ಬಂದಿಲ್ಲ, ವೆರಿಫಿಕೇಷನ್ನ ಡೇಟ್ ಎಲ್ಲ ಅವರಿಗೆ ಗೊತ್ತಿಲ್ಲ. ಆದ ಕಾರಣ ಯಾರಿಗೆ ಮೆಸೇಜ್ ಬಂದಿದೆ ಪ್ಲೀಸ್ ನೀವು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಇನ್ನೊಬ್ಬರಿಗೂ ಕೂಡ ಸಹಾಯ ಆಗುತ್ತದೆ. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.